ಪೋಷಕರೇ ಹುಷಾರ್, ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಗಮನ ಇರಲೇಬೇಕು. ನಿಮ್ಮ ಮಕ್ಕಳು ಮತ್ತು ಬರುವ ಮಾತ್ರೆ ತಿಂತಿದ್ದಾರೆ ಜೋಕೆ, ನೋವು ಕಡಿಮೆ ಆಗುತ್ತೆ ಅಂತ ಯಾವ ಮಾತ್ರೆ ನುಂಗ್ತಿದ್ದಾರೆ ನೋಡ್ಕೊಳ್ಳಿ. ಯಾವ್ಯಾವುದೋ ಮಾತ್ರೆ ನುಂಗಿ ನಶೆಯಲ್ಲಿ ತೇಲ್ತಾ ಇದ್ದಾರೆ ಯುವಕರು. ಮೆಡಿಕಲ್ ಶಾಪ್ನಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಮಾತ್ರೆ ಕೊಡ್ತಾ ಇರೋದು ಯಾಕೆ? ಅಮಲು ಮಾತ್ರೆ ನುಂಗಿ ದಾರಿ ತಪ್ಪಿದ್ದಾರೆ ಹಲವು ಯುವಕರು. ನಶೆ ಏರೋ ಮಾತ್ರೆ ನುಂಗಿ ಹೆಂಗೆಂಗೋ ಆಡ್ತಾ ಇದ್ದಾರೆ ಯುವಕರು. ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತು ಬರೋ ಮಾತ್ರೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಮಲು ಮಾತ್ರೆಗಳ ಕಿಕ್ಗೆ ಬಲಿಯಾಗ್ತಾ ಇದೆ ಯುವ ಸಮೂಹ. ಪ್ರಿಸ್ಕ್ರಿಪ್ಷನ್ ಇಲ್ಲದಿದ್ರೂ ಕೂಡ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ಮಾತ್ರೆಗಳನ್ನ ಕೊಡಲಾಗ್ತಾ ಇದೆ. ಸರ್ಕಾರ ಬಹಳಷ್ಟು ಕಟ್ಟುನಿಟ್ಟಾಗಿ ಹೇಳಿದೆ, ಡಾಕ್ಟರ್ ಚೀಟಿ ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾತ್ರೆಗಳನ್ನಾಗ್ಲಿ ಬೇರೆ ಔಷಧಿಗಳನ್ನಾಗ್ಲಿ ಕೊಡಂಗಿಲ್ಲ ಅಂತ ಹೇಳಿ, ಆದ್ರೂ ಕೂಡ ಕೊಡ್ತಾರೆ. ಬೆಂಗಳೂರು ಹೊರವಲಯದ ಕೆಲ ಮೆಡಿಕಲ್ ಶಾಪ್ಗಳೇ ಅಮಲು ಅಡ್ಡೆಗಳಾಗಿಬಿಟ್ಟಿದ್ದಾವೆ. ಬೆಂಗಳೂರು ಉತ್ತರ ತಾಲೂಕಿನ SVS ಮೆಡಿಕಲ್ ಶಾಪ್ ನಲ್ಲಿ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಇಲ್ಲಿ ಸಿಗುವ ಮಾತ್ರೆಗಳ ಅಮಲಿನಿಂದ ಹೆಚ್ಚಾಗಿದೆ ಯುವಕರ ಪುಂಡಾಟಿಕೆ. ವೈದ್ಯರ ಚೀಟಿ ಇಲ್ಲದೆ ಮಾತ್ರೆ ಕೊಡ್ತಾ ಇರೋದು ಯಾಕೆ ಹಾಗಾದ್ರೆ ಮೆಡಿಕಲ್ ಶಾಪ್ಗಳು? ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಜಂಟಿ ದಾಳಿಯಾಗಿದೆ. ಬಿಲ್, ದಾಸ್ತಾನು, ಪ್ರಿಸ್ಕ್ರಿಪ್ಷನ್ ದಾಖಲೆಗಳಲ್ಲಿ ನಿಯಮ ಉಲ್ಲಂಘನೆ ಬಯಲಾಗಿದೆ. ನಿಯಮ ಉಲ್ಲಂಘಿಸಿದ ಮೆಡಿಕಲ್ ಶಾಪ್ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಇಲ್ಲ, ಒಂದೆರಡು ಸತಿ ಹೋಗಿದ್ದೆ, 2 ಸತಿನೂ ಕೇಳಿಲ್ಲ. ಇಲ್ಲೊಂದು ಬೇಜನ್ ಜನ ಹುಡುಗರು ತಗೊಂತಾರೆ ಅಣ್ಣ, ಒಂದು 4-5 ಜನ. ಹೋದವ್ರಿಗೆಲ್ಲ ಹಿಂದಿಯಲ್ಲಿ ಮಾತಾಡಿದ್ರೆ ಕೊಟ್ಟು ಕಳ್ಸೋರೆ ಅಣ್ಣ. ಆಮೇಲೆ ನಾ ಕನ್ನಡದವ್ರು ಅಂತ ಗೊತ್ತಾದ್ರೆ ಕೊಡೋದೇ ಇಲ್ಲ. ಅಲ್ಲಿ ಬೇರೆ ಊರಿಂದ ಇಲ್ಲಿ ಡ್ರೈವಿಂಗ್ ಮಾಡಕ್ ಬಂದಿರೋರು ಕೊಡ್ತಾರೆ ಅಣ್ಣ. ಅದ್ ಗೊತ್ತಿರ ಅಣ್ಣ, ಡ್ರೈವರ್ಗೆ ಕೊಡ್ತಾರೆ ಅಣ್ಣ. ಒಟ್ನಾಗೆ ನಾನು 1-2 ಸತಿ ಇಸ್ಕೊಂಡಿದ್ದೆ ಅಣ್ಣ. ಮತ್ತೆ ಕೇಳಿದಾಗ 1-2-3 ಸತಿ ಕೊಟ್ಟೇ ಇಲ್ಲ ಅಣ್ಣ. ಇಲ್ಲ, ವಾಪಸ್ ಹೋಗು ರಿಸಿಪ್ಟ್ ಕೊಡು ಅಂತ ಕೇಳೋರು. ಅದು ಹಿಂದಿಯವನಿಗೆ ಕೇಳಿದ್ರೆ ಅದು ನಾನು ಕೆಲಸ ಮಾಡಾದ್ಮೇಲೆ ಪೇಯ್ನ್ ರಿಲೀಫ್ ಆಗಲಿ ಅಂತ ತಗೊಂತೀನಿ. ತಗೊಬೇಕು ಅಂತಿಲ್ಲ ಅಣ್ಣ, ಅದು ಪೇಯ್ನಿಗೆ ಅಂತ ತಗೊಂತಾರೆ ಅಂತ. ಅದಕ್ಕೆ ನಾನು 1-2 ಸತಿ ಟ್ರೈ ಮಾಡೋಣ ಅಂತ ಹಿಂದಿಯವರು ಅಣ್ಣ. ಅವ್ರು 2 ಸತಿ ಹೇಳಿದಾಗ ನಾನು ನೋಡೋಣ ತಗೊಂಡು ಏನಾಗುತ್ತೆ ಅಂತ. 1 ಸತಿ ತಗೊಂಡೆ, ಏನು ಅನ್ಸಲಿಲ್ಲ ಅಣ್ಣ. ಮತ್ತೆ ಇನ್ನೊಂದು ಸತಿ ತಗೊಂಡಾಗ ಒಂಥರ ತಲೆ ತಿರ್ಗೋ ಥರ ಆಯ್ತು. ಇಲ್ಲ, ಅದು ಈ ಥರ ಎಲ್ಲ ಆಗಿರೋ ಟೆನ್ಷನ್ ಆಯ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಬೀರಯ್ಯನ ಪಾಳ್ಯ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ವಿಚಾರ ಹೆಂಗ್ ಗೊತ್ತಾಯ್ತು? ಜೊತೆಗೆ ಆ ಮೆಡಿಕಲ್ ಶಾಪ್ನವರು ಕನ್ನಡಿಗರು ಅಂತ ಗೊತ್ತಾದ್ರೆ ಕೊಡಲ್ವಂತೆ, ಆದ್ರೆ ಏನ್ ನಡೀತಾ ಇದೆ? ಯಾವ ತರದ ಮಾತ್ರೆಗಳವೆಲ್ಲ? ಹೌದು ರಾಮು, ಏನೋ ಡ್ರಗ್ಸ್ ಬಳಿಕ ಇದೀಗ ಮಾತ್ರೆಯ ಅಮಲು ಹೆಚ್ಚಾಗಿರುವಂತದ್ದು. ಈ ಒಂದು ಮಾತ್ರೆಯ ಅಮಲಿನಿಂದ ಸಾಕಷ್ಟು ಪುಂಡಾಟಿಕೆ ಬೆಂಗಳೂರು ಹೊರವಲಯದಲ್ಲಿ ಸಾಕಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಅದರನ್ನ ಎಲ್ಲಿ ಸಿಗುತ್ತೆ ಈ ತರ ಮಾತ್ರೆಗಳು ಅಂತ ಹೇಳಿ ಪರಿಶೀಲನೆ ಮಾಡಿದಾಗ ಕೆಲ ಮೆಡಿಕಲ್ ಸ್ಟೋರ್ಗಳು ಪತ್ತೆ ಆಗಿರುವಂತದ್ದು. ಏನು ಈ ಯುವಕರು ಅಮಲಿಗಾಗಿ ಕೆಲ ಮಾತ್ರೆಗಳನ್ನ ದುರ್ಬಳಕೆ ಮಾಡ್ಕೊಂತಾರಂತ ಪ್ರಕರಣಗಳು ಕೂಡ ಹೆಚ್ಚಾಗಿ ಬಂದಿರುವಂತದ್ದು. ಇದರಿಂದ ಪೋಷಕರಲ್ಲಿ ಕೂಡ ಸಾಕಷ್ಟು ಆತಂಕ ಹೆಚ್ಚಾಗಿತ್ತು. ಮಕ್ಕಳ ಬ್ಯಾಗ್ಗಳನ್ನ ಮತ್ತೆ ಜೇಬ್ಗಳನ್ನ ಪರಿಶೀಲನೆ ಮಾಡಿದರೆ ಅನುಮಾನಾಸ್ಪದವಾಗಿ ಟ್ಯಾಬ್ಲೆಟ್ಗಳು ಪತ್ತೆಯಾಗಿತ್ತು. ಹಾಗಾಗಿ ಆರೋಗ್ಯ ಇಲಾಖೆಗೂ ಸಾರ್ವಜನಿಕರು ಸಾಕಷ್ಟು ರೀತಿಯಲ್ಲಿ ಮನವಿ ಮಾಡ್ಕೊಂಡಿದ್ರು. ಹಾಗಾಗಿ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡು ಇವತ್ತು ಬೆಂಗಳೂರು ಹೊರವಲಯದ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಅಮಲು ಮಾತ್ರೆಗಳನ್ನ ಯಾರೆಲ್ಲ ಮಾರಾಟ ಮಾಡ್ತಾರೆ ಅವರುಗಳನ್ನ ಪರಿಶೀಲನೆಗೆ ಇಳಿದಿತ್ತು. ಅದೇ ರೀತಿಯಲ್ಲಿ ಬೆಂಗಳೂರು ಉತ್ತರ ತಾಲೂಕಿನ ಮಾಕಳಿಯ SVS ಮೆಡಿಕಲ್ ಶಾಪ್ ಇದೆ. ಆ ಒಂದು ಮೆಡಿಕಲ್ ಶಾಪ್ ನಲ್ಲಿ ಈ ಒಂದು ಅಮಲು ಬರುವ ಮಾತ್ರೆಗಳನ್ನ ಮಾರಾಟ ಮಾಡ್ತಿದ್ರು. ಹಾಗಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಜಂಟಿ ಕಾರ್ಯಾಚರಣೆ ನಡೆಸಿ ಆ ಕಾರ್ಯಾಚರಣೆ ನಡೆಸಿದಂತ ವೇಳೆಯಲ್ಲಿ ಪ್ರಗಾ ಮತ್ತೆ ಆಲ್ಟ್ರಾ ಜೊಲಮ್ ಮತ್ತೆ ಕೊಡೈನ್ ಮತ್ತೆ ಹಲವಾರು ರೀತಿಯ ಮಾದಕ ಬರಂತ ಮಾತ್ರೆಗಳನ್ನ ಮಾರ್ತಾ ಇದ್ರು. H1 ಹಾಗೂ X ವರ್ಗದ ಔಷಧ ದುರ್ಬಳಕೆಗಳನ್ನ ಮಾಡ್ಬೇಕು ಅಂತಂದ್ರೆ ಅಥವಾ ಬಳಸಬೇಕು ಅಂತಂದ್ರೆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇರ್ಬೇಕು. ಹಾಗಾಗಿ ಆ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಮಾರಾಟ ಮಾಡ್ತಿದ್ರು. ಹಾಗಾಗಿ ಅವ್ರ ಮೇಲೆ ಈಗ ಪ್ರಕರಣ ದಾಖಲು ಮಾಡಿಕೊಂಡು ಈಗ ತನಿಖೆಗೆ ಇಳಿದಿರುವಂತದ್ದು. ಸಾಕಷ್ಟು ಪರಿಣಾಮಕಾರಿಯಾಗಿರುವಂತ ಅಮಲು ಮಾತ್ರೆಗಳನ್ನ ಕೊಡೋದ್ರಿಂದ ಯುವಕರು ರಸ್ತೆಗಳಲ್ಲಾಗಿರ್ಬೋದು, ಅವ್ರ ಮನೆಗಳಲ್ಲಾಗಿರ್ಬೋದು, ಪೋಷಕರುಗಳ ಸಾಕಷ್ಟು ಮನೆಯಲ್ಲಿ ಸಾಕಷ್ಟು ಹಿಂಸೆ ಮತ್ತು ದೌರ್ಜನ್ಯಗಳ ಪ್ರಕರಣಗಳು ನಡೀತಿತ್ತು. ಹಾಗಾಗಿ ಈ ಒಂದು ಇದರಲ್ಲಿ ಮೆಡಿಕಲ್ ಶಾಪ್ ನಲ್ಲಿ ಇವಾಗ ಪತ್ತೆಯಾಗಿರುವಂತದ್ದು ರಾಮ್.
ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.